ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ ಅಂತ ಸಿಂಚನ ಜೊತೆ ಹೆಜ್ಜೆ ಹಾಕಿರುವಂತ ಕರ್ಣ ಧಾರಾವಾಹಿಯ ಡಾಕ್ಟರ್ ಕರ್ಣ ಅವರ ತಮ್ಮ ಲವ್ ಡಾಕ್ಟರ್ ವಿನಯ್ ಅವರಿಗೆ ಬರಲಿ ಚಪ್ಪಾಳೆ. ಈಗ ನೀವು ಲವ್ ಡಾಕ್ಟರ್ ಅಲ್ವಾ, ಲವ್ ಹಾಡಿಗೆ ನೀವು ಡ್ಯಾನ್ಸ್ ಮಾಡಿದ್ದೀರಾ ಅಂದ್ರೆ ಇವಾಗ ಡಾಕ್ಟರ್ ಆಗಿರೋದ್ರಿಂದ ಒಂದು ಸಮಸ್ಯೆ ಇರುತ್ತೆ, ಅದ್ರ ಜೊತೆನೆ ಬರ್ತೀನಿ. ಈ ಲವರ್ಸ್ಗೆ ಯಾಕೆ ನಿದ್ದೆನೆ ಬರಲ್ವಲ್ಲ? ನಿನ್ನೆ ನೈಟು ನಾನು ಮಲಗ್ಬೇಕಾದ್ರೆ 1:30 ಆಯ್ತು. ಯಾಕೆ ಡಾಕ್ಟ್ರಿ, ಯಾಕೆ? ಮೋಸ್ಟ್ಲಿ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅನ್ಸುತ್ತೆ ಮ್ಯಾಮ್. ಪ್ರಾಬಬ್ಲಿ ಯಾವ್ದಾದ್ರು ಹುಡುಗ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ನೀನ್ ಬರ್ತಾ ಇದೆಯಾ, ನೀನ್ ಮೇನ್ ಪಾಯಿಂಟಿಗೆ ಬರ್ತಾ ಇದೆಯಾ. ಸೊ ಹುಡುಗಿರಿಗೆ ನಿದ್ದೆ ಬರಲ್ಲ ಅಂದ್ರೆ ಯಾವ್ದೋ ಹುಡುಗ ಇಷ್ಟ ಆಗಿರುತ್ತೆ ಅಂತ ಅರ್ಥನಾ? ನಿನಗೆ ಯಾವಾಗಿಂದ ನಿದ್ದೆ ಬರ್ತಾ ಇಲ್ಲ ಹೇಳು? ಅಮ್ಮ ಬಂದಿದಾರಾ? ಇಲ್ಲ ಮ್ಯಾಮ್, ಇವತ್ತು ಬಂದಿಲ್ಲ. ಮತ್ತೆ ಹೇಳು ಹೇಳು, ಪರವಾಗಿಲ್ಲ. ನೆನ್ನೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ನನಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ರಿಹರ್ಸಲ್ಸ್ ಈ ನಿದ್ದೆ ಲವ್ ಬಗ್ಗೆ ಎಲ್ಲ ಆಮೇಲೆ ನಿಜವಾಗ್ಲೂ ಇನ್ನೂ ಜಾಸ್ತಿ ಮಾತಾಡೋಣ. ಡಾಕ್ಟ್ರೆ, ನೀವೇನೋ ಹೇಳಿದ್ರಿ ಓಕೆನಾ, ಆದ್ರೆ ಡಾಕ್ಟರ್ ಅಂದ್ರೆ ಯಾರು? ಅವ್ರು ವೈಟ್ ಕೋಟ್ ಹಾಕೊಂಡಿರ್ಬೇಕು, ಅವರೇ ಡಾಕ್ಟರ್. ಇವತ್ತು ಹೂ ಹಾಕೊಂಡು ವೈಟ್ ಡಾಕ್ಟರ್ ಆಗಿ ಬಂದಿದ್ದಾರೆ ಒಬ್ರು ಲವ್ ಡಾಕ್ಟರ್, ನಮ್ಮ ಬಂಧನದ ಡಾಕ್ಟರ್ ಹರೀಶ್. ಹೇಳಿ ನಂದಿನಿ ಅವರೇ. ಇವತ್ತು ವೈಟ್ ಕೋಟ್ ಹಾಕೊಂಡು ಆ ಕೋಟ್ ಮೇಲೆ ಫ್ಲವರ್ ಹಾಕೊಂಡು ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಡಾಕ್ಟರ್. ಮಿಸ್ ನಂದಿನಿ. Oh God, Tarun, when you do Vishnuvardhan sir, no, you become Vishnu sir. Yeah, thank you. Yes, Dr. Harish ಅವರೇ ಹೇಳಿ, ಈ ಲವ್ ಟ್ರೀಟ್ಮೆಂಟ್ ಹೆಂಗಿತ್ತು? ಹಾಯ್ ವಿನಯ್. ಹಾಯ್ ಸರ್. ವೆಲ್ಕಮ್ ಟು ಮಹಾನಟಿ. ಹಾಯ್ ಸಿಂಚನ. ಹಾಯ್ ಸರ್. ಯಾರು ಕೊರಿಯೋಗ್ರಫಿ ಇದಕ್ಕೆ? ವಸಂತ್ ಮಾಸ್ಟರ್. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು ವಸಂತ್. ನನಗೆ ಅದು ಒಬ್ಬ ಕೊರಿಯೋಗ್ರಾಫರ್ ಪಾಯಿಂಟ್ ಆಫ್ ವ್ಯೂ ನನಗೆ ಗೊತ್ತಾಗುತ್ತೆ. ಇಂಡಿವಿಜುವಲಿ ಇಬ್ರು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆಸ್ ಅ ಪೇರ್ ಅಂತ ನೋಡಿದ್ರೆ ಒಂದು ಚಿಕ್ಕ ಡಿಸ್ಕನೆಕ್ಷನ್ ಕಾಣಿಸ್ತು, ಒಂದು ಚಿಕ್ಕ ಕ್ಲಮ್ಸಿನೆಸ್ ಅಂತ. ದಟ್ಸ್ ದ ರೈಟ್ ವರ್ಡ್ ಐ ಕ್ಯಾನ್ ಯೂಸ್. ಬೆಟರ್ ಲೈಕ್ ನೆಕ್ಸ್ಟ್. ಥ್ಯಾಂಕ್ ಯು ತರುಣ್ ಅವರೇ. ರಮೇಶ್ ಸರ್. ಚೆನ್ನಾಯ್ತಪ್ಪ, ವೆರಿ ಶಾರ್ಪ್, ವೆರಿ ನೀಟ್. ಸಿಂಚನ ವಾಟ್ ಆಗಿದೆ, ಬಹಳ ಫ್ರೀ ಆಗಿ ಮಾಡ್ತಾರೆ ಅವರು. ಲಾಸ್ಟ್ 3 times ನೋಡಿದಾಗಲೂ ಸರಿ. ಆ ಪಕ್ಕದಲ್ಲಿರೋ ಕೋ-ಸ್ಟಾರ್ ಪ್ರೊಫೆಷನಲ್ ಅಂತ ಅದೇ ಸಲಿಯಿಂದ ಎಲ್ಲ ಟೈಮ್ ಮಾಡ್ತಾ ಇದ್ದೀರಾ ನೀವು. ಕಂಟಿನ್ಯೂ ಅಂಡ್ ವೆಲ್ ಡನ್ ವಿನಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕರ್ಣ ಕಿರುತೆರೆಯಲ್ಲಿ ನಂಬರ್ 1 ಧಾರಾವಾಹಿಯಾಗಿ ಎಲ್ಲರ ಮೆಚ್ಚುಗೆಯನ್ನ ಇವತ್ತು ಪಡ್ಕೋತಾ ಇದೆ. ಸೊ ನಮ್ಮೆಲ್ಲರ ಪರವಾಗಿ ಆ ಇಡೀ ಧಾರಾವಾಹಿ ತಂಡಕ್ಕೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ವೆರಿ ಮಚ್. ಸಿಂಚನ, ಈಗ ನಿಮಗೆ ಸ್ಟಾರ್ ರೇಟಿಂಗ್ಸ್ ಏನ್ ಬಂದಿರಬಹುದು ಅಂತ ಕೇಳೋಣ. ಫಸ್ಟ್ ನಮ್ಮ ತರುಣ್ ಅವ್ರ ಹತ್ರ ಕೇಳೋಣ. ತರುಣ್ ಅವರೇ. 3.5. 3.5. ಪ್ರೇಮ ಮ್ಯಾಮ್. 3.5. 3.5. ನಿಶ್ವಿಕಾ. 3.5. 3.5. ಈಗ ಕೆಲವು ನಿಜಗಳನ್ನ ನಾನು ತಿಳ್ಕೊಬೇಕಾಗಿದೆ. ಬೆಳಿಗ್ಗೆಯಿಂದ ನಾನು ಪ್ರಶ್ನೆಗಳನ್ನ ಎಲ್ಲರ ಹತ್ರ ಕೇಳ್ತಾ ಇದ್ರಿ. ಅಕ್ಕ, ಏನು ಲವ್ ಅಂದ್ರೆ ಎಲ್ಲಂದ್ರೆ ಅನ್ನೋ ತರ ಎಲ್ಲ ಪಾಪುಚ್ಚಿ ತರ ಡವ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಒಳಗಡೆ ಇರುವಂತಹ ಸತ್ಯವನ್ನ ಕಕ್ಸೋದಕ್ಕೆ ನಾನೇ ಸ್ವತಃ ಕಂಡು ಹಿಡ್ದಿರುವಂತ ಒಂದು ಮಷೀನ್ ಇದೆ. ಆ ಮಷೀನ್ ದಯವಿಟ್ಟು ಡಾಕ್ಟರ್ ಹತ್ರ ಕೊಡ್ಬೇಕಾಗಿ ಕೋರಿಕೆ ಪ್ಲೀಸ್. ಸಿಂಚನ, ಇದೇನ್ ಹೇಳು? ಗೊತ್ತಿಲ್ಲ ಮ್ಯಾಮ್. ಇದು ಲವ್ ಬಜರ್. ಈಗ ನೋಡಿ, ನೀನ್ ನನ್ನ ಹೆಸರು ಏನು ಅಂತ ಕೇಳು. ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಮೋನಿಶಾ. ನನ್ನ ಹೆಸರು ಮೋನಿಶಾನ ಅಲ್ಲ, ನನ್ನ ಹೆಸರು ಅನುಶ್ರೀ ಅಲ್ವಾ? ಸೊ ಸುಳ್ಳು ಹೇಳಿದ್ರೆ ರೆಡ್ ಬರುತ್ತೆ, ನಿಜ ಹೇಳಿದ್ರೆ ಗ್ರೀನ್ ಬರುತ್ತೆ. ಓಕೆನಾ? ಅರೆ ಓಕೆ, ರೆಡಿಮ್ಮ? ರೈಟ್. ಈಗ ನೀನು ಇಲ್ಲಿ ನಿಂತ್ಕೋ. ನಿನಗೆ ಲವ್ ಆಗಿದೆ, ನೀನು ಲವ್ ಅಲ್ಲಿ ಇದೆಯಾ, ಆಗಿದ್ಯಾ ಇಲ್ವಾ? ಓ, ಈಗ ನೆಕ್ಸ್ಟ್ ಪ್ರಶ್ನೆ ಬೇಗ ಕೈ ಹಿಡು. ನೀನು ಬಿಡು. ಆ ಹುಡುಗ ಇಲ್ಲೇ ನಮ್ ಸೆಟ್ಟಲ್ಲೇ ಇದ್ದಾನೆ. ಹೂನಾ? ಈಗ ನೆಕ್ಸ್ಟ್ ಪ್ರಶ್ನೆ, ನೀನ್ ಈ ಕಡೆ ಬಾ. ಬಹಳಷ್ಟು ಸತ್ಯಗಳನ್ನ ಒಬ್ಬರಿಂದ ತಿಳ್ಕೊಬೇಕಾಗಿದೆ. ದೀಪಿಕಾ ಅಕ್ಕನ ಕರೆಯೋಣ. ದೀಪಿಕಾ, ಕೈ ಇಡು. ಇಟ್ಟೆ ಅಕ್ಕ. ದೀಪಿಕಾ, ನಿನಗೆ ಕಳೆದ ವರ್ಷ ಲವ್ ಆಗಿತ್ತು.
ಗೊತ್ತಾ ಮ್ಯಾಮ್, ಅವನಿಗೆ ಮದ್ವೆನೂ ಆಯ್ತು. ಇಷ್ಟು ದುಃಖಕರ ಘಟನೆ ಕೇಳಾದ್ಮೇಲೆ ನನ್ನ ಕೈಲಿ ಇನ್ಯಾವ ಪ್ರಶ್ನೆ ನಿನ್ನ ಹತ್ರ ಕೇಳಕ್ಕಾಗಲ್ಲ. ಗೋ. ನಾನು ಒಂದಷ್ಟು ಕ್ವಶನ್ಸ್ ನನ್ನ ಮನಸ್ಸಲ್ಲೂ ಇದೆ ಕೇಳಬೇಕು ಅಂತ. ಕೇಳಿ ಯಾರಿಗೆ ಅಂತ ಹೇಳ್ತೀನಿ ತಡಿ, ಯಾಕೆ ಟೆನ್ಷನ್ ಆಗ್ತೀರಾ? ಐ ವಾಂಟ್ ಟು ಆಸ್ಕ್ ದಿಸ್ ಕ್ವಶನ್ಸ್ ಟು ನಿಶ್ವಿಕಾ. ಇಲ್ಲಿ ಬನ್ನಿ, ಫಸ್ಟ್ ಇಲ್ಲಿ ಬನ್ನಿ. ಹಾ. ಪ್ಲೀಸ್ ಯಾರ್ ಫ್ರೇಮ್ ಚೆನ್ನಾಗಿಲ್ಲ ಇದು. ಅನು ಒಂದ್ ಕೈ ಇಡಿ. ಈಗ ಚೆನ್ನಾಗಿದೆ. ನಾನು ನಿಶ್ವಿಕಂಗ್ ಕ್ವಶನ್ ಕೇಳಬೇಕು ಅಂತಿದ್ದೆ. ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿರೋದಕ್ಕೆ ಫಸ್ಟ್ ನಿಮಗೆ ಫಸ್ಟ್ ನಿಂದೆ. ಅನು, ಇತ್ತೀಚೆಗೆ ತುಂಬಾ ಏಕಾಂತದಲ್ಲಿ ಒಬ್ಬೊಬ್ರು ನಗ್ತಾ ಇದ್ದೀರಂತೆ, ನಿಜಾನಾ? ಹೌದು. ಸರ್ ಕರೆಕ್ಟ್ ಇದೆ. ನಿಶ್ವಿಕಾ, ನೀವು ಲವ್ ಅಲ್ಲಿ ಇದ್ದೀರಾ? ಇಲ್ಲ. ಇವ್ರಿಗೆ ಹೆಂಗ್ ಗೊತ್ತು? ಹೇಳಿದ್ರು. ಇಲ್ಲ. ನಿಜ ಏನು? ಹೌದು, ನಮ್ಮ ತಾಯಿ, ನನ್ನ 2 ನಾಯಿ ಮರಿ, ಇಲ್ಲಿರೋ ನನ್ನ ಎಲ್ಲ ಬೇಬಿ ಗರ್ಲ್ಸ್, ರಮೇಶ್ ಸರ್, ಪ್ರೇಮಾ ಮ್ಯಾಮ್, ಇವರೆಲ್ಲಾರು ಲವ್ ಮಾಡ್ತಾ ಇದ್ದೀನಿ. ನೀವ್ ಹೇಳ್ತಾ ಇರೋದು ಎಷ್ಟು ದೊಡ್ಡ ಸುಳ್ಳು ಅಂತ ನೋಡಿ. ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಚೇಂಜ್ ಮಾಡಬಾರ್ದು ಕಲರ್. ಇದನ್ನೇ ಕಲರ್ ಸುಳ್ಳು ಅಂತ ಹೇಳೋದು. ಅನು, ಇಷ್ಟರಲ್ಲೇ ನಿಮ್ ಮದುವೆ ಅಂತೆ, ಹೌದಾ? ಇದು ಮೋಸ. ನೀವೇ ಕಂಡಿಡ್ದಿದ್ದಂತ ನಿಮ್ಮ ಲೈ ಡಿಟೆಕ್ಟರ್ ನೀವೇ ಇದೆ, ಸುಳ್ಳು ಹೇಳಲ್ಲ ಅಂತ. ಏನೇನ್ ಪ್ರಶ್ನೆ ಏನು? ಇಷ್ಟರಲ್ಲೇ ಅನುಶ್ರೀ ನಿಮ್ ಮದುವೆ ಅಂತೆ. ಹೌದು. ಅಲ್ಲಲ್ಲ, ಕೇಳಿ ಏನು ಅಂತ. ನಾವ್ ಏನ್ ಕೇಳಲ್ಲ, ಸಾಕು ನಮ್ಗೆ ಇಷ್ಟ. ಅನುಶ್ರೀ, ಎಕ್ಸ್ಟ್ರಾರ್ಡಿನರಿ ಕ್ವಶನ್ ಇದು. ಏನ್ ನೀವು ಸಖತ್ ಖುಷಿಯಾಗಿ ಹೋಗ್ತೀರಾ? ಕಮೆಂಟ್ ಕೊಡುವಾಗ ಜಡ್ಜಸ್ ಪಿಟೀಲ್ ಹೊಡಿತಾ ಇರ್ತಾರೆ ಅಂತ ಅನ್ಕೋತೀರಾ ಮೈಂಡ್ ವಾಯ್ಸ್ ಅಲ್ಲಿ? ಆಕ್ಚುಲಿ ಈ ಶೋ ಅಲ್ಲಿ ಇಲ್ಲ. ಯಾವನವನು ಬಾಸ್ ಅಲೆ. ನಿಜ ಈ ಶೋ ಅಲ್ಲಿ ಇಲ್ಲ. ನನ್ನ ಜೊತೆಗೆ ನೀನು ಪಿಟಲ್ ಹೊಡಿತಾ ಇರ್ತೀರ. ನಾವು ಕೇಳ್ತೀವಿ ತರುಣ್ ಅವ್ರಿಗೆ ಪ್ರಶ್ನೆ. ಹೌದು. ಕೈ ಇಡಿ. ಮಹಾನಟಿ ಸೀಸನ್ 3 ಅಲ್ಲಿ ನಿಮ್ ಕಡೆಯಿಂದ 3 ಆಗೋ ನ್ಯೂಸ್ ಇದ್ದೇ ಇರುತ್ತೆ. ನ್ಯೂಸ್ ತಾನೆ? ಹೌದು. ಸತ್ಯವನ್ನೇ ನೋಡಿದಂತ ನಮ್ಮ ಡಾಕ್ಟರ್ ತರುಣ್ ಸುಧೀರ್ ಅವ್ರಿಗೆ ಬರ್ಲಿ ಚಪ್ಪಾಳೆ.